ನಮಸ್ಕಾರ ಫ್ರೆಂಡ್ಸ್ ನಮ್ಮಿತ್ತೊಂಜಿ ಕನ್ನಡ ಕಾಮಿಡಿ ವಿಡಿಯೋ ತೂಕ ಆಯ್ನ ಪುದರ್ದೈತ ಪನ್ನಡ ಆಟೋ ಬಂಡಿ ತೋಜೊಂಡು ಒಂಜಿ 3 ದಿನ 4 ದಿನ ಅಂಡ್ ಯೂಟ್ಯೂಬ್ ರಿಲೀಸ್ ಆದ್ ಐನ ನಮ್ಮ ರಿಯಾಕ್ಷನ್ ಮನ್ಕೋ ಆ ರೀತಿ ಉಂಡು ಬಂಡು ತೂಕ ಫ್ರೆಂಡ್ಸ್ ಕಾಮಿಡಿ ಅಕಲ ವೆಬ್ ಸೀರೀಸ್ ಕಾಮಿಡಿ ಪೂರ ಭಯಂಕರ ಆನ್ ತೂಪುನಯೆ ಭಯಂಕರ ವರ್ಕೌಟ್ ಆಪುಂಡು ಅಂಚೆ ನಮಿತ್ತೆ ಆಟೋ ಬಂಡಿ ರಿಯಾಕ್ಷನ್ ಮನ್ಪುಗ ಫ್ರೆಂಡ್ಸ್ ಬಲಿ 1 2 3 ಸ್ಟಾರ್ಟ್ ಪುಣ್ಯಾತ್ಮ ಎಂಚಂಡುಕ ಜೀವನ ಎಂಬ ಆಟೋನ ಕಾಮಿಡಿ ಬ್ರೆಡ್ ಎಲ್ಲರೂ ಕೂಡ ಈ ಭೂಮಿ ಮೇಲೆ ಡ್ರೈವರ್ಗಳೇ. ಪ್ರತಿಯೊಬ್ಬ ಆಟೋ ರಿಕ್ಷಾದ ಚಾಲಕ ಬಗ್ಗೆ ಮತ್ತು ಕಾಮಿಡಿ, ಜೀವನ ಆಟೋ ಚಾಲಕರಿಗೂ ಬಂಡಿ ಈ ಹೊಸ ಕಿರುಚಿತ್ರ ವಿಡಿಯೋ ಆಗ್ತದೆ. ಫ್ರೆಂಡ್ಸ್ ರಿಕ್ಷಾದವರಿಗೆ ಬತ್ತಿ ಬದುಕಕ್ಕೆ ಅಂತ ತಿನ್ಬಾರ್ದು ಗೌರವಿಸ್ತೀನಿ. ತಿನ್ನಕ್ಕೆ ಅಂತಾನೆ ಬದುಕಬೇಕು. ಸರ್ ಸರ್ ಅದನ್ನೇ ಇಂಗ್ಲೀಷಲ್ಲಿ ಸ್ವಲ್ಪ ಹೇಳ್ಕೊಡಿ ಸರ್. ಐ ಆಮ್ ಇಂಗ್ಲೀಷ್ ಲರ್ನಿಂಗ್ ಬೈ ನೋ ಬೆಂಗಳೂರು ಫುಲ್ ಆಫ್ ಇಂಗ್ಲೀಷ್ ಬಾಯ್ಸ್ ಅಂಡ್ ಗರ್ಲ್ಸ್ ಓನ್ಲಿ. ಅದಕ್ಕೆ ಡೋಂಟ್ ಏಟ್ ಟು ಲಿವ್, ಲಿವ್ ಟು ಏಟ್. 8228 ಇಂಗ್ಲೀಷ್ ಹೇಳ್ಕೊಡು ಅಂದ್ರೆ ಮೊಬೈಲ್ ನಂಬರ್ ಕಡಲೆ ಬೀಜ ತಿಂತೀರಾ? ಗಿವ್ ಟು ಮಿ ಸರ್. ಮಾರ್ನಿಂಗ್ ಟಿಲ್ ನೌ ನೋ ಈಟಿಂಗ್. ಹಾ ತೊಳೆ. ಸಿಂಗಲ್ ಬೀಜ ತಿನ್ನಿ, ನಾಚ್ಕೋಬೇಡಿ. ಸರಿ ಸರ್. ಸ್ಟಮಕ್ ಫುಲ್ ಸರ್. ಥ್ಯಾಂಕ್ ಯು. ಸೂಪರ್ ಸೂಪರ್. ಇಲ್ಲ ಇಲ್ಲ ತಗೊಳ್ಳಿ. ಆಟೋ ಬಾಡಿ ಮಾಯಾವಿ ಇದು ಪದ್ಯ ಇರಿಟೇಷನ್ ಈಗ ಫಸ್ಟ್ ಎದ್ದೆ ಪನ್ನೋದು ನೀನು ನೀನೇ ಏ. ಬದುಕೆ ಏಕೆ. ಸರ್ 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 ನೀ ಮಾಡು ಕೋಳಿ ಮೊಟ್ಟೆ ನರಿ ಆಡು. ಹಂಗಂದ್ರೆ ಅಯ್ಯೋ ಅದಲ್ಲ ಇರಿ ಸರ್. ಅದೇನು ಹೇಳೋದು ಮರ್ತು ಬಿಟ್ನಲ್ಲಪ್ಪ. ಮೊಟ್ಟೆಗೆ ಇಂಗ್ಲೀಷಲ್ಲಿ ಏನಂತಾರೆ ಸರ್? ಎಗ್ಗು. ಎಗ್ಗು. ಈ ಎಳ್ನೀರು ಕುಡಿತಾರಲ್ಲ ಪೈಪು ಅದಕ್ಕೇನಂತಾರೆ? ಟ್ರಾ. ಹಾ ಎಗ್ಗು ಟ್ರಾ ಆಡು ನರಿ. ಓಹ್ ಎಕ್ಸ್ಟ್ರಾ ಆಡಿನರಿ ಅಂತ ಹೇಳಕ್ ಬರ್ತಾ ಇದೆಯಾ? ಸರ್ ಸಖತ್ತಾಗಿ ಆಡ್ತೀರಾ, ಸೂಪರ್ ಆಗಿ ಆಡ್ತೀರಾ ಸರ್ ನೀವು. ಮಾಯಾ ಸೋತೆ ಹೋದೆ ನೀನಿರದ ಬದುಕೆ. ಸರ್ ಬಂತು ಸರ್. ನಿಮ್ ಸ್ಟಾಪ್ ಅಂತ ಸರ್. ನಾನ್ ಆಡಕ್ ಶುರು ಮಾಡಿದ್ದಕ್ಕೆ ನಾವು ಜರ್ನಿ ಮಾಡಿದ್ದೆ ಗೊತ್ತಾಗ್ಲಿಲ್ಲ ಅಂತ ಕಂಟ ನಂದು. ಬರ್ಲಾ? ಹಲೋ ಮಿಸ್ಟರ್ ಗಾನಕ್ ಹೋಗಿಲ್ಲ ಆಟೋ ದುಡ್ಡು 140 ರೂಪಾಯಿ ಕೊಟ್ಬಿಟ್ಟೋಗಿ. ಯಾಕಪ್ಪ ನಾನು ಆಡಿದ್ ನಿಂಗೆ ಇಷ್ಟ ಆಗ್ಲಿಲ್ವಾ? ಬೇಕಾದ್ರೆ ನಾನು ನಿಂಗಿಂದ ಚೆನ್ನಾಗಿ ಆಡ್ಬಿಟ್ಟು ತೋರಿಸ್ತೀನಿ, ಕೇಳಿಸ್ಕೊಂಡು ನಾನು ದುಡ್ಡು ಕೊಟ್ಬಿಟ್ಟೋಗು. ಸೋತೆ ಹೋದೆ ನೀ ಕೊನೆಯ ಮೊದಲ ಆಸೆ. ಇವ್ರ ಹೆಸರು ಶಂಕ್ರಾಂತ. ತುಂಬಾ ಒಳ್ಳೆಯವರು ಗೈಸ್. ಇವ್ರ ಆಟೋ ತುಂಬಾ ಸ್ಮೂತ್. ಹಂಪ್ಸು ಬಂಪ್ಸು ಏನ್ ಬಂದ್ರು ಗೊತ್ತೇ ಆಗಲ್ಲ. ಆಕ್ಚುಲಿ FM ಕೂಡ ಇದೆ. ಫುಲ್ ಆನ್ ಎಂಟರ್ಟೈನ್ಮೆಂಟ್. ಎಸಿನೂ ಇದೆ ನೋಡಿ. ನನ್ ಬೆವರ್ತಾನೆ ಇಲ್ಲ. ಸೀಟ್ ಬೆಲ್ಟ್ ಇದೆ, ನಾನ್ ಹಾಕಿಲ್ಲ ಅಷ್ಟೇ. BMW ದುಡ್ಡು ಸಾರಿ ಅಣ್ಣ, ಮರ್ತ್ಬಿಟ್ಟೆ. ಕೊಡಿ ಕೊಡಿ. ಆಟೋ ಚಾರ್ಜ್ 250. ಯು ಗಿವ್ ಮೀ. ವಾಟ್ ಅಣ್ಣ, ನನ್ನ ಇನ್ಸ್ಟಾಗ್ರಾಮ್ ಕ್ವೀನ್ ಗೊತ್ತಾ? ನಾನು ಈ ಸೀರೆ ಅಂಗಡಿ ಹೋಟ್ಲು ಎಲ್ಲ ಹೋದ್ರು ದುಡ್ಡೇ ಕೊಡಲ್ಲ. ಈ ತರ ಪ್ರಮೋಷನ್ ಮಾಡ್ತೀನಿ. ಅವರೇ ನಂಗೆ ಹೊಸ ಸೀರೆ ಒಳ್ಳೊಳ್ಳೆ ಊಟ ಕೊಟ್ಟು ಕೈ ತುಂಬಾ ಕಾಸು ಕೊಡ್ತಾರೆ. ನಾನ್ಸೆನ್ಸ್ ವಾಟ್ ಮೇಡಮ್? ನಿಮ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ನೀವೇ ಇಟ್ಕೊಳ್ಳಿ. ನನ್ನ ಹತ್ರ ಕಳ್ಸೋದೇನ್ ಬೇಡ. ಸುಮ್ನೆ ನಾನು ದುಡ್ಡು ಕೊಟ್ರೆ ಸರಿ. ದಟ್ಟೆನ ಅಯ್ಯೋ ಅಣ್ಣ, ಅದು ಸುಮ್ನೆ ಹಾಕಮ್ಮ. ಸರಿ ಕೊಡಿ QR. ಸರ್ ಆ ಮೊಬೈಲ್ ಆಫ್ ಮಾಡಿ ಸರ್. ಸಂಜೆ ರೈಟ್ ಐ ನೋ ಇದೆ. ಲೊಕೇಶನ್. ರಿಕ್ಷಾದು ಬೇರೆ ಇದೆ. ಯು ಟೇಕ್ ನೋ ಯು ಟೇಕ್. ಸರ್ ಸುಮ್ಮನೆ ಇರಿ ಸರ್, ಅಲ್ಲೇ ಲೆಫ್ಟ್ ತಗೋಬೇಕಂತ ತೋರಿಸ್ತಾ ಇದೆ. ಮತ್ತೆ ರೂಟ್ ಮ್ಯಾಪ್ ಆಗ್ತಿದೆ ಇಲ್ಲಿ. ಸರ್ ರೈಟು, ಸರ್ ಲೆಫ್ಟ್ ಸರ್, ಮತ್ತೆ ರೈಟ್ ಸರ್. ಸರ್ ಮುಂದೆ ಯೂಟರ್ನ್ ತಗೊಳ್ಳಿ, ಹಂಗೆ ಸ್ವಲ್ಪ ದೂರ ಹೋಗಿ ಮತ್ತೆ ಇನ್ನೊಂದು ಯೂಟರ್ನ್ ಮಾಡ್ಕೊಂಬಿಡಿ. ಗೂಗಲ್ ಮ್ಯಾಪ್ ಹಿಂಗೆ ಸ್ಟ್ರೈಟ್ ಹೋಗು ಅಂತಿದೆ ಸರ್ ಗೂಗಲ್ ಮ್ಯಾಪು. ಚಿಕ್ ಬ್ರದರ್, ನಿಮ್ ಗೂಗಲ್ ಮ್ಯಾಪ್ಸ್ ಬರಕ್ಕೂ ಮುಂಚೆ ಯಾರಿಗೆಲ್ಲೇ ಅಡ್ರೆಸ್ ಬೇಕು ಅಂದ್ರು ಕೇಳ್ತಾ ಇದ್ದಿದ್ದು ನಮ್ಮಂತ ಆಟೋ ಡ್ರೈವರ್ಸ್ಗಳನ್ನೇ. ನಿಮ್ ಗೂಗಲ್ ಮ್ಯಾಪ್ಸ್ಗೆ ಅಪ್ಪಂದ್ರಿದ್ದಂಗೆ ನಾವುಗಳು. ವಿ ಆರ್ ದ ಫಾದರ್ ಆಫ್ ಗೂಗಲ್ ಮ್ಯಾಪ್ಸ್. ಯುನೋ, ಕರೆಕ್ಟಾಗಿ ಕರ್ಕೊಂಡು ಹೋಗ್ತೀನಿ ಬನ್ನಿ. ಹಲೋ ಮೇಡಮ್, ಲೊಕೇಶನ್ ರೀಚ್ಡ್ ಮೀ. ವೇರ್ ರೀಚ್ಡ್ ಯು? ಸರ್ ಇಲ್ಲೇ ಇದೀವಿ, ಈ ಕಡೆ ನೋಡಿ. ಓಹ್ ಸರ್ ಸ್ವಲ್ಪ ಲಗೇಜ್ ಇದೆ, ಹಾಕೋಬೋದಾ ಪ್ಲೀಸ್? ಅಯ್ಯೋ ಹಾಕೊಳ್ಳಿ ಮೇಡಮ್. ಎಕ್ಸ್ಟ್ರಾ ದುಡ್ಡೇನ್ ಕೇಳಲ್ಲ ತಾನೆ? ವಾಟ್ ಮೇಡಮ್? ಎಕ್ಸ್ಟ್ರಾ ದುಡ್ಡು ಏನಕ್ಕೆ? ನಾನು ತಲೆ ಮೇಲೆ ಇಟ್ಕೊಂಡು ಹೋಯ್ತೀನಿ. ಸ್ಟೂಪಿಡ್ ಗರ್ಲ್ಸ್. ಹಾಕೊಳ್ಳಿ, ಹಾಕಿ. ಸಿಕ್ದ ಬಕ್ರ. ಸರಿ ಆಯ್ತು. ಮೇಡಮ್ ದಿಸ್ ಇಸ್ ಎರಡು ಬರ್ತದೆ. ಸ್ಕಿಪ್. ವಾಟ್? ಅದು ನಾನು ನನ್ನ ಫ್ರೆಂಡ್ PG ಶಿಫ್ಟ್ ಮಾಡ್ತಿದ್ವಿ, ಅದಕ್ಕೆ ಸ್ವಲ್ಪ ಲಗೇಜ್ ಜಾಸ್ತಿ. ಸ್ವಲ್ಪ ನೀವು ಕೂತ್ಕೊಳ್ಳಕ್ಕೆ ಜಾಗ ಇಲ್ವಲ್ಲ ಮೇಡಮ್? ರಿಕ್ಷಾನ ಗುಜ್ಜಿರಿದ ಗಾಡಿಯ
ಆಟ ಯಾರ್ sir ನೀವು? correct ಆಗಿ sit ಕೊಳ್ಳಿ. ವೆರೈಟಿ correct ಆಗಿ ವೆರೈಟಿ ಕೂತ್ಕೊಳ್ಳಿ sir. ಕಾಂಟೆಂಟ್ ಅದು ಹಾಯ್ ದಡ್ ನನ್ನ ಮಗನೇ ಅದು ತಮಿಳ್ ಡುಡಿ ಮಾಡ್ತೀನಿ ಮದರಾಸಿ ಯಾವತ್ತೂ ಮರಿಬಾರ್ದು ಕಣ. ಅದಕ್ಕೆ ನೋಡ್ತಾ ಕೂತಿದ್ದೀನಿ ಪರ್ನೆ ಕುಡುಕ್ ನನ್ನ ಮಗನೇ ಮಾಡ್ತೀನಿ ವಡನ್ ಸರ್ ರೈಟ್ ಸರ್ ಸರ್ ಕರೆಕ್ಟಾಗಿ ಕೂತ್ಕೊಳ್ಳಿ ಸರ್ ಸರ್ ಏನ್ ಮಾಡ್ತಾ ಇದ್ರಿ ಬಿಡಿ ಸರ್ ನನ್ನ ತಪ್ಪಿಸ್ತಾ ಇದೀರಾ ಭಯ ಕಣೋ ನೀನ್ ಬೇರೆ ಸ್ಪೀಡ್ ಆಗಿ ಓಡಿಸ್ತೀಯಾ ಬೀಳಿಸ್ಬಿಟ್ರೆ ಸರ್ ನಿಮ್ ಸ್ಟಾಪ್ ಬಂತು ಸರ್ ನಿಮ್ ಸ್ಟಾಪ್ ಬಂತು ಬಂತಾ ಬಂತು ಸರ್ ಹೌದಾ ಹೇಳಿರಿ ಬರ್ಲಮ್ಮ ಬಾಯ್ ಸರ್ ಕಾಸು ನಾನ್ ಕೇಳಿ ಡ್ರಾಪ್ ಕಣೋ ಈ ಕಾಲದಲ್ಲಿ ಡ್ರಾಪ್ ಕೇಳಿದ್ರು ದುಡ್ಡು ಕೇಳ್ತಾರ ಹೋಗಲೇ ಅಯ್ಯೋ ಕುಡುಕ್ ನನ್ನ ಮಗನೇ ಹಿಂದೆ ತಪ್ಕೊಂಡಾಗ್ಲೇ ಗೊತ್ತಾಗ್ಬೇಕಾಗಿತ್ತು ಈ ನನ್ನ ಮಗ ನನ್ನ ಆಟೋನ ಟೂ ವೀಲರ್ ಅನ್ಕೊಂಬ ರೌಡಿ ರಂಗಣ್ಣ ಗೊತ್ತಾ ನಮ್ಮ ಅಣ್ಣವ್ರ ಸಿನಿಮಾ ರೋಡಿ ರಂಗಣ್ಣ ಚೂರಿ ಚಿಕ್ಕಣ್ಣ ಎಮ್ಮೆ ತಮ್ಮಣ್ಣ ಎಲ್ಲ ಗೊತ್ತು ರೌಡಿ ರೌಡಿ ಆ ಸಿನಿಮಾಗಳೆಲ್ಲ ಕಣಲೆ ಖಜೂರ್ ನಿಮ್ಮ ಅಜ್ಜ ಅಜ್ಜಿ ಬದುಕಿದ್ರೆ ಮನೆಗೆ ಹೋಗ್ಬಿಟ್ಟು ಕೇಳು ಎಲ್ಲ ಹೇಳ್ತಾರೆ ಬೆಂಗಳೂರಲ್ಲಿ ಒಂದ್ ಕಾಲದಲ್ಲಿ ಅವ ಮೇಂಟೈನ್ ಮಾಡಿದವರು ಓ ಅಣ್ಣ ಅದು ಯಾರೋ ಗೊತ್ತಿಲ್ಲ ಅಣ್ಣ ಅವ್ರ ಮೊಮ್ಮಗ ನಾನು ಓ ಮೊನ್ನೆ ಡೆಲಿವರಿ ರಿಸೀವ್ ಮಾಡ್ಕೊಂಡಿದ್ನಲ್ಲ ಕಸ್ಟಮರ್ ಅವನ ಯಾಕೋ ರಿಟರ್ನ್ ರಿಕ್ವೆಸ್ಟ್ ಹಾಕವನಂತೆ ಹ್ಞೂ ಅಣ್ಣ ಕಸ್ಟಮರು ಬಲಗೈ ಆರ್ಡರ್ ಮಾಡಿದ್ನಂತೆ ನಮ್ಮ ಹುಡುಗರು ಎಡಗೈ ಕತ್ತರಿಸ್ಕೊಂಡು ಕೊಟ್ಬಿಟ್ಟವ್ರೆ ಅದಕ್ಕೆ ರಾಂಗ್ ಐಟಮ್ ಡೆಲಿವರ್ಡ್ ಅಂತ ರಿಟರ್ನ್ ರಿಕ್ವೆಸ್ಟ್ ಆಗ್ಬಿಟ್ಟವನೆ ಬಡ್ಡಿ ಮಗ ಅಣ್ಣ ನಿಮ್ ಸ್ಟಾಪ್ ಬಂತು ಅಣ್ಣ 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 ಕಾಸು ಬೆಳಗ್ಗೆ ಒಬ್ಬ ಕಸ್ಟಮರು ಕಿಡ್ನಿ ಆರ್ಡರ್ ಮಾಡವನೆ ಈ ಬಾಕ್ಸ್ ಏನೋ ಪ್ರಾಬ್ಲಮ್ ಗುರು ಯಾವುದೋ ಡಾನ್ ಮೊಮ್ಮಗ ಅಂತೆ ಕಾಸು ಕೇಳಿದ್ರೆ ಕೊಡಲ್ಲ ಅಂತವನೇ ಇವನ್ಯಾವ ಸೀಮೆ ಡಾನ್ ಗುರು ನಮ್ಗೆ ಮುಲಾಜೆ ಇಲ್ಲ ಯಾರಿಗೂ ಹೆದ್ರೋದೇ ಇಲ್ಲ ನಮ್ಮ ಬದುಕು ಇಲ್ಲಿ ಆಟೋ ಬಂಡಿ ಅದನ್ನೇ ಕೊಡ್ತೀನಿ ಕೇಳು ಒಂದ್ ಅಡ್ವೈಸು ಆಟೋ ಸುದ್ದಿ ಬಂದ್ರೆ ನೀನು ಬೀಸು ಅದನ್ನೇ ಕೊಡ್ತೀನಿ ಕೇಳು ಒಂದ್ ಅಡ್ವೈಸು ಆಟೋ ಸುದ್ದಿ ಬಂದ್ರೆ ನೀನು ಬೀಸು ಬರೀ 100 ರೂಪಾಯಿ ಅಷ್ಟೇ ಕಣ್ರೋ ಕೊಟ್ಬಿಡ್ತೀನಿ ಬಿಟ್ಬಿಡ್ರೋ ಏನ್ರೋ ನಿಮ್ ಆಟೋದವ್ರು ಒಗ್ಗಟ್ಟು ಲೋ ಒಂದೇ ಫ್ಯಾಮಿಲಿ ಇದ್ದಂಗೆ ಇರ್ತಿರಲ್ರ ಏಯ್ ರೋಡಲ್ಲಿ ಹೋಗ್ಬೇಕಾದ್ರೆ ಒಬ್ಬ ಬೈಕೋನ್ ಇನ್ನೊಬ್ಬ ಬೈಕೋನ್ ಜೊತೆ ಜಗಳಾಡೋದು ನೋಡಿರ್ತೀಯ ಒಬ್ಬ ಕಾರೋನು ಇನ್ನೊಬ್ಬ ಕಾರೋನ್ ಜೊತೆ ಜಗಳಾಡೋದನ್ನು ನೋಡಿರ್ತೀಯ ಅದೇ ಒಬ್ಬ ಆಟೋ ಡ್ರೈವರು ಇನ್ನೊಬ್ಬ ಆಟೋ ಡ್ರೈವರ್ ಜೊತೆ ಜಗಳಾಡೋದು ಯಾವತ್ತಾದ್ರೂ ನೋಡಿರ್ತೀಯ ನನ್ನ ಮಗನೇ ಸರಿ ಕಣಣ್ಣ ಥ್ಯಾಂಕ್ಸ್ ಇರ್ಲಿ ಬ್ರದರ್ ನನ್ನ ಹೆಂಡತಿ ಒಂದು ತಿಂಗಳಿದ್ದು ಬರ್ತೀನಿ ಅಂತ ಅವಳು ತವ್ರ ಮನೆಗೆ ಹೋಗಿದ್ದಾಳೆ ಕಣ ಅಯ್ಯೋ ಪಾಪ ಅವ್ರ ತವ್ರ ಮನೆಗೆ ಹೋಗೋರೆ ಅಂತ ಮಗು ತರ ಹೇಳ್ತಾ ಇದ್ರಲ್ಲ ಸರ್ ಪುಣ್ಯವಂತೆ ಸರ್ ನಿಮ್ಮ ಹೆಂಡತಿ ಹಂಗಲ್ಲ ಕಣ ಅವಳು ಹೋಗ ಆಲ್ರೆಡಿ ಒಂದ್ ತಿಂಗಳಾಗೋಯ್ತು ಇವತ್ತು ವಾಪಸ್ ಬರ್ತಾವಳೆ ಈ ಆಟೋ ಡ್ರೈವರ್ಗಳು ಯಾರೂ ಸರಿಗಿಲ್ಲ ಕಣೋ ಅಯ್ಯೋ ವೈ ಸರ್ ಮೀಟು ಆಟೋ ಡ್ರೈವರ್ ಯು ಹರ್ಟ್ ಮೀ ಓ ನೀನು ಆಟೋ ಡ್ರೈವರ್ ಅಲ್ವಾ ಹಂಗಾದ್ರೆ ನೀನು ಸರಿಗಿಲ್ಲ ಕಣೋ ಅಯ್ಯೋ ಸರ್ ಯು ಆರ್ ಮೇಕಿಂಗ್ ಮೀ ಆಂಗ್ರಿ ನಾನು ನಿಮ್ಮನ್ನ ತಸ್ಕೊಳ್ಳೋ ನಮ್ಮ ಪಾಸಿಂಗ್ ಸಿಕ್ಕದ ಮೇಲೆ ಬಿಟ್ಬಿಡ್ತೀನ ನಿನ್ನ ನಡಿಯೋ ಸುಮ್ನೆ ಸರ್ ಸರ್ ನಡಿಯೋ ಫೋನ್ ಅಲ್ಲಿ ಆಟೋ ಬುಕ್ ಮಾಡಿದ್ದೆ ಕಣ 10 ನಿಮಿಷದಿಂದ ಕಾಯ್ತಾ ಇದ್ದೀನಿ ಇನ್ನೇನಿಲ್ಲ ಪಕ್ಕದೋಡಲ್ಲಿ ಇದಾರೆ ಅಂತ ತೋರಿಸ್ತಾ ಇದೆ ಆಮೇಲೆ ನೋಡಿದ್ರೆ ಕ್ಯಾನ್ಸಲ್ ಮಾಡ್ಬಿಟ್ಟ ಓ ಹಂಗೆ ಸರ್ ವಾಟ್ ವರ್ಕ್ ಯು ಡು ಸರ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಓ ಸರ್ ನನ್ನ ಫ್ರೆಂಡ್ ಒಬ್ಬ ರಿಯಲ್ ಎಸ್ಟೇಟ್ ಅವ್ರ ಹತ್ರ 10 ಲಕ್ಷ ಕೊಟ್ಬಿಟ್ಟು ತಗ್ಲಾಕಬಿಟ್ಟವನ್ ಸರ್ ಹೌದಾ ಹೆಂಗೆ ಅದು ಸೈಟ್ ರಿಜಿಸ್ಟ್ರೇಷನ್ಗೆ ಅಂತ 10 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದ ಆ ಬಡ್ಡಿ ಮಗ ಬೇರೆ ಏನಾರ ಕಾಸ್ಟ್ ಜಾಸ್ತಿ ಕೊಟ್ಟ ಅನ್ಬಿಟ್ಟು ಅವ್ನಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಬಿಟ್ಟವನೆ ಅಟ್ಲೀಸ್ಟ್ ದುಡ್ಡಾರು ವಾಪಸ್ ಕೊಡ್ಬೇಕು ತಾನೆ ಇನ್ನು ಕಾಸು ಇಸ್ಕೊಳಕ್ ಕಲಿತಾನೆ ಅವನೇ ಸರ್ ಈ ರಿಯಲ್ ಎಸ್ಟೇಟ್ ಮಾಡೋರೆಲ್ಲ ಕಂತ್ರಿ ನನ್ನ ಮಕ್ಕಳು ನಾನು ರಿಯಲ್ ಎಸ್ಟೇಟ್ ಅಲ್ಲ ಕಣೋ ಇರೋದು ಅಲ್ವಾ ಹೌದಲ್ವಾ ಹಂಗಾರೆ ನೀನು ಕಂತ್ರಿ ನನ್ನ ಮಗನೇ ಯಾವನೊಬ್ಬ ರಿಯಲ್ ಎಸ್ಟೇಟ್ ಆ ತರ ಇರ್ತಾನೆ ಅಂದ್ರೆ ಎಲ್ರು ಒಂದೇ ತರ ಇರ್ತಾರ ಕಾಮನ್ ಸೆನ್ಸ್ ಇಲ್ವೇನೋ ನಿನಗೆ ಮತ್ತೆ ನಮ್ಮ ವಿಷಯದಲ್ಲೂ ಹಂಗೆ ತಾನೇ ಸರ್ ಯಾರೋ ಒಬ್ಬ ಆಟೋ ಡ್ರೈವರ್ ತಪ್ಪು ಮಾಡ್ದ ಅನ್ಬಿಟ್ಟು ಎಲ್ಲ ಆಟೋ ಡ್ರೈವರ್ಗೂ ಬೇಯೋದು ತಪ್ಪಲ್ವಾ ಇದಕ್ಕೇನು ಕಮ್ಮಿ ಇಲ್ಲ ಸರ್ ಅಮೌಂಟ್ ಚೆಕಿಂಗ್ ಸರ್ ಸರ್ ಹಲೋ ಹಲೋ ಸರ್ ಸರ್ ಅಪ್ಪ ಬಂದ್ರು ನೋಡು
ಏನಪ್ಪ ಮೈ ಚೈಲ್ಡ್ ತಗೋ ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮೈ ಪ್ರಿನ್ಸ್. ಥ್ಯಾಂಕ್ ಯು ಡ್ಯಾಡಿ. ಹೆಂಗ್ ಗುರು ಈ ಲೆವೆಲ್ ಡೆಕೋರೇಷನ್ ಮಾಡವ್ರೆ? कोनो आप ಹಿಂದಿ हमको हिंदी नहीं ಓ ಬ್ರೋ, ಬರ್ತಡೆಗೆ ಐಫೋನ್ ಕೊಡ್ಸೋರಲ್ಲ ಗುರು? क्या बोल रहे हैं आप? ಟೀಕೆ ಟೀಕೆ ಟೀಕೆ. ಡ್ಯಾಡಿ ನಂಗೆ ಇನ್ಸಲ್ಟ್ ಮಾಡಬೇಕು ಅಂತ ತಾನೇ ಈ ಥರ ಮಾಡಿದ್ಯಾ ನೀನು? ಐಫೋನ್ದು ಹೊಸ ಮಾಡಲ್ 16 ಬಂದಿದೆ, ನೀನು ನನಗೆ 15 ತಗೊಂಬಂದಿದ್ಯಾ. ಐ ಹೇಟ್ ಯು ಡ್ಯಾಡಿ, ಯು ಆರ್ ದ ವರ್ಸ್ಟ್ ಡ್ಯಾಡಿ ಇನ್ ದ ವರ್ಲ್ಡ್. ಏಯ್ ಐಫೋನ್ ಲೇಟೆಸ್ಟ್ ಮಾಡೆಲ್ 16 ಬಂದಿದೆ ಅಂತ ಯಾಕೆ ನಂಗೆ ಹೇಳಿಲ್ಲ ನೀನು? ನಂಗೆ ಗೊತ್ತಿರ್ಲಿಲ್ಲ ರೀ. ಏನೆಲ್ಲ ಮಕ ನೋಡ್ತಾ ಇದೀರಾ? ಇವಾಗೆಲ್ಲ ಬರ್ತಡೇ ಮುಗೀತು, ನಿಮ್ಗೆಲ್ಲ ನಮ್ ಕಡೆ ಚೆನ್ನಾಗಿ ಮಜಾ ಸಿಕ್ಕಿರುತ್ತೆ ಅಂತ ಭಾವಿಸ್ತೀನಿ. ಎಲ್ರು ಮನೆಗೆ ಹೊರಡ್ಬೋದು. ರೈಟ್ ಹೇಳಿ, ರೈಟ್ ಹೇಳಿ. ಇದು ಬೇರೆ ಹೋಗ್ರ ಇಲ್ಲ ಮನೆಗೆ. सर टिप्स ಏನಾದರೂ ಕೊಡ್ತೀರಾ? ಟಿಪ್ಸ್ ಬೇಕೇನೋ? ಟಿಪ್ಸ್ ನಿನ್ಗೆ ಕೊಡ್ತೀನಿ ಬಾರೋ. ಟಿಪ್ಸ್ ನಿನ್ಗೆ ಸಾಕೆ, ಇನ್ನು ಬೇಕಾ? ಪಾಪ ಏಯ್ ನಿಂದೇನೋ ಅಣ್ಣ, ಆಟೋದು ದುಡ್ಡು. ಆಟೋದವನಲ್ವಾ ನೀನು? ನೀನೇ ತಾನೇ ಅಂದೆ ನನ್ನ ಕಂತ್ರಿ ನನ್ ಮಗ ಅಂತ. ದುಡ್ಡು ಬೇಕಾ? ಕೊಡ್ತೀನಿ ಇರು, ಕೊಡ್ತೀನಿ. ಏಯ್, ನಿಂತ್ಕೊಳ್ಳಲ್ಲ, ಏಯ್. ನಿಂಗೇನ್ ಬೇಕೆ? ಸರ್ ಸರ್, ನನ್ನ ಹೆಂಡತಿ ನನ್ನ ಕೈ ಕೊಟ್ಬಿಟ್ಟು ನನ್ನ ಬೆಸ್ಟ್ ಫ್ರೆಂಡ್ ಜೊತೆ ಓಡೋಗ್ಬಿಟ್ಲು ಕಣ. ವೆರಿ ವೆರಿ ಬ್ಯಾಡ್ ಗರ್ಲ್ ಸರ್. ಯು ನೋ ವರಿ ಸರ್, ನಿಮ್ಗೆ ಅವಳಿಗಿಂತ ಚೆನ್ನಾಗಿರೋ ಹುಡುಗಿ ಸಿಗ್ತಾಳೆ. ನನಗೆ ಗೊತ್ತು ಕಣೋ, ನನಗೇನ್ ಕಲರ್ ಇಲ್ವಾ, ಬ್ಯೂಟಿ ಇಲ್ವಾ, ಏಜ್ ಇಲ್ವಾ, ಒಳ್ಳೆ ಕದರ್ ಇಲ್ವಾ, ಅವಳ ಅಕ್ಕನಂತ ಹುಡುಗಿ ಸಿಗ್ತಾಳೆ ಕಣೋ. ಎಸ್ ಸರ್, ಎಸ್ ಸರ್. ದೆನ್ ಸಿಂಪ್ಲಿ ವೈ ಕ್ರೈಯಿಂಗ್ ಸರ್? ಹುಡುಗಿರೋದು ನನ್ನ ಬೆಸ್ಟ್ ಫ್ರೆಂಡ್ ಜೊತೆ ಅಂತ ಒಳ್ಳೆ ಹುಡುಗ ನನ್ಗೆ ಎಲ್ಲಿ ಸಿಗ್ತಾನೆ ಹೇಳು? ಇನ್ ಮುಂದೆ ನನ್ಗೆ ಎಣ್ಣೆ ಯಾರು ಕೊಡಿಸ್ತಾರೆ, ಬಿರಿಯಾನಿ ಯಾರು ಕೊಡಿಸ್ತಾರೆ? ಅಲ್ಲ ಸರ್, ಆಟೋ ಶಂಕರ ಆನ್ ಡ್ಯೂಟಿ ಸರ್. ಸರ್ ಆಟೋ ಬುಕ್ ಮಾಡಿದೀವಿ, 3 ಜನ ಇದೀವಿ, ಹತ್ತಿಸ್ಕೋತೀರಾ? 3 ಜನ ತಾನೆ, ಅದ್ರ ಮೇಲೆ ಒಬ್ರು ಎಕ್ಸ್ಟ್ರಾ ಆದ್ರೂ 50 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ನಾವು 3 ಜನ ಇರೋದು, ಬನ್ನಿ ಸರ್. ಹಾ, ಕೇಮಿಂಗ್ ಸರ್. ಅಲ್ಲ ಸರ್, ಮೀ ಲೊಕೇಶನ್ ರೀಚ್ ಇಡ್ ಸರ್. ವೇರ್ ಆರ್ ಯು? ಇಲ್ಲ ಇದೀವಿ. ಎಲ್ಲಿ? ಇನ್ನ ತಿರುಗಿ. ಬಂದೆ ಹಾಯ್, ಬರೋ ಹೋಗೋಣ. ಏಯ್ ನಾನು ಮೊದಲು ಐತಲ್ಲ ಸ್ವಲ್ಪ. ನೀನು ಇಟ್ಸಲ್ಲ, ಬರೋ, ನಾನು ಹೋಗ್ತೀನಿ. ಆಟೋ ಎಲ್ರೋ ಅಯ್ಯಪ್ಪ, ಆಟೋ ಬದಿಕೊಂಡ್ಬಿಡ್ತಪ್ಪ. ಇವತ್ತು ಯಾಕೆ ಸಾರ್ ಹೇಳ್ತಾ ಇದ್ದೀರಾ? యాడ్ మళ్ళా వీడియో మళ్ళీ యాడ్ ಬರ್ತೀನಿ. ನಿಕ್ಲಾ ತೂಲೆ ಫುಲ್ ಪಟ್ಟಿ ಫುಲ್ ದಿನ ಆರಿಗಾತೆ ಮುಗಿತ್ತೀಜಿ. ಓಡೋಗಿದ್ದ ನನ್ನ ಹೆಂಡತಿ ವಾಪಸ್ ಬಂದ್ಬಿಟ್ಲು ಕಣೋ. ಹಾಯ್ ಫ್ರೆಂಡ್ಸ್, ಮೊನ್ನೆ ರೋಡ್ನಲ್ಲೆಲ್ಲ ಮಕ್ಕಳು ಸೈಕಲಲ್ಲಿ ಆಡ್ತಿರುವಾಗ ಪಾಯ ಚಂಗಪ್ಪ ಒಂಜಿ ತೆಲುಗು ವೆಬ್ ಸೀರೀಸ್ ಆಗ್ತೀನಿ. ನಾನು 2 ಸತಿ ತುಯ್ಯ 2 ಸತಿ ಬರ್ತೇನೆ. ಎಪಿಸೋಡ್ 4 ಎಪಿಸೋಡ್ ಬರ್ತದೆ. ರ್ಯಾಂಬೋ ಇನ್ ಲವ್ ಅಂತ ತೆಲುಗು ವೆಬ್ ಸೀರೀಸ್. ಅಳಸಂದರೆ ನೆತ್ತಾತ್ ಬರಂದವು ಎಡಿ ದಾಲಂಚ್ ಬರ. ಸೈಕಲ್ ಅಂಗಡಿ ಒಂದು ಬೇರೆ 4,000 ಹೇಳ್ದ. ಇನ್ನೂ 500 ರೂಪಾಯಿ ಕಡಿಮೆ ಐತೆ. ಇವತ್ತೇ ನನ್ನ ಮಗಳು ಹುಟ್ಟಬ್ಬ ಬೇರೆ. ಅವು ಮಲ್ಲ ಎಡ್ಡೆ ಗಂಟೆ ಬೇರೆ 7 ಆಯ್ತು. ಮನೇಲಿ ಕಾಯ್ತಾ ಇರ್ತಾಳೆ. ಅಂದ್ರೆ 300 ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂಡೋದ್ರು ಇನ್ನೂ 500 ರೂಪಾಯಿ ಉಳಿಯುತ್ತೆ. ಅಲ್ಲಿಗೆ 4,000 ಆಯ್ತು. ಬೇಗ ಟ್ರಿಪ್ ಮುಗಿಸಿ ಸೈಕಲ್ ತಗೊಂಡು ಮನೆಗೆ ಹೋಗ್ಬಿಟ್ರೆ ನನ್ನ ಮಗಳು ಖುಷಿ ಆಗ್ಬಿಡ್ತಾಳೆ. ಎಸ್ ಮೇಡಮ್, ಲೊಕೇಶನ್ ರೀಚ್ ಮೇಡಮ್. ಬೇರೆ ಯು क्या है भैया, बोल तो दिया, कैंसिल कर दिया. ಎಲ್ಲ ಇವಳ. ರಮಣ 1 ನಿಮಿಷ.
ಅಲ್ಲಿ ಡಬಲ್ ಬುಕ್ಕಿಂಗ್ ಮಾಡ್ಬಿಟ್ಟು ಇಲ್ಲಿ ಇನ್ನೊಂದು ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀರಾ? 300 ರೂಪಾಯಿ ಗ್ಯಾಸ್ ಹಾಸ್ಕೊಂಡ್ ಬಂದಿದ್ದೀನಿ ರಮಣ, ಅಷ್ಟು ದೂರದಿಂದ. ಸುಮ್ಮನೆ ಬಂದು ಗಾಡಿ ಹತ್ತಿದ್ರೆ ಸರಿ. आपका काम है जब बुक करे तो आओ, कैंसिल हुए तो जाओ. ಜಾವೋ ಹಿಂದಿಲ್ ಬೈದ್ಬಿಟ್ರೆ ಬಿಟ್ಬಿಡ್ತೀನ. ಮುಚ್ಕೊಂಡ್ ಬಂದ್ಬಿಟ್ಟು ಗಾಡಿ ಹತ್ರಿ. ಹೇಳ್ ರಮಣ. ಲೈ ನಿಮ್ ಮಾಟಾದವ್ರ ಬುದ್ಧಿ ನನಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾನಾ? ಕನ್ನಡ ಬರ್ದವ್ರ ಹುಡುಗಿರ ಹತ್ರ ದಬ್ಬಾಳಿಕೆ ಮಾಡ್ತೀಯ ಬೋಳಿ ಮಗನ. ಏನೋ ಮಾಡ್ತಿದ್ಯಾ? ಲೇ ಬಾರೋ, ಸುಮ್ಮನೆ ಇರೋ. ಎಂತ ಕೆಲಸ ಮಾಡ್ಬಿಟ್ಟು? तुम निराश थी ना, इंस्टाग्राम पर तुम्हारे कोई व्यूज नहीं मिल रहे हैं. ये वीडियो अपलोड कर, रातों रात वायरल हो जाएगा. ये वीडियो दिखाऊंगी और तुम सबको सबक सिखाऊंगी. ಲೋ ನೀನ್ ಅವ್ರಿಗೆ ಹೊಡೆದಿರೋದನ್ನ ವಿಡಿಯೋ ಮಾಡಿದ್ದಾರೆ ಕಣೋ. ಪೊಲೀಸ್ ಅಂತ ಏನಾದ್ರು ಹೋದ್ರೆ ನಿನ್ ಕತೆ ಮುಗಿದೋಯ್ತು. ನಿನ್ ಲೈಸೆನ್ಸ್ ರದ್ದು ಮಾಡ್ತಾರೆ, ನಿನ್ನ ಆಟೋ ಸೀಸ್ ಮಾಡ್ತಾರೆ, ಕೋರ್ಟು ಕಚೇರಿ ಅಂತ ಅಲಿತೀಯನೋ. ಆಮೇಲೆ ಹೊಟ್ಟೆ ಪಾಡಿಗೆ ಏನೋ ಮಾಡ್ತೀಯಾ? बैंगलोर में के ऑटो वालों ने दरबार मचा के रखा है. मैं तुम्हें ऐसा सबक सिखाऊंगी ना कि सारे ऑटो वालों को सीख मिल जाएगी. अंक मारती नहीं. ಬೇಡ ಮೇಡಮ್, ಇವನ್ ಹೊಟ್ಟೆ ಮೇಲೆ ಹೊಡಿಬೇಡಿ ಮೇಡಮ್. सही बोल रही है. अपने हिसाब से तुम लोगों की गुंडागर्दी चलती रहती है. अपने हिसाब से लोकेशन पे आ जाओ जहाँ तुम लोगों को जाना है. जो रेट चाहिए वो मान जाओ. हमारी ही गलती है जो हम लोग तुम्हारी बातों में आके पैसे भी उसी हिसाब से दे देते हैं. ಮೇಡಮ್ ನಿಮ್ ಕಾಲಿಗೆ ಬೀಳ್ತೀನಿ ಮೇಡಮ್. ನನಗೋಸ್ಕರ ನೀನ್ ಯಾಕೆ ಬೀಳ್ತಾ ಇದೀಯಾ? जाने तो बेटा करके भीख मांग रहे हो. वीडियो डिलीट मारती नहीं, लेकिन सिर्फ जब तुम हमको दोगे 10,000. ಎಷ್ಟ ಮಡಗಿದೆ ದುಡ್ಡು ಜಬಲೆ? ಎಷ್ಟ ಮಡಗಿದ್ಯಾ? ನನಗೆ ನಿಧಾನ ಕೊಡು. ತಗೊಳ್ಳೋ ತಗೊಳ್ಳೋ ಕೊಡೋ ತಗೋ ಕೊಡೋ ಅವ್ರಿಗೆ. ಹೋಗೋ ಹೋಗ್ ಕೊಡೋಗು. हम हिंदी में बात करते तो तुमको जलन होती है. तुम लोगों को तो सिर्फ कन्नड़ा चाहिए क्या? हम लोग क्या अपनी इज्जत बेच के तुम्हारे शहर में भीख मांगने आए? बैंगलोर कर्नाटका को हम जैसे लोगों ने आगे बढ़ाया. हम लोग अपना गांव छोड़ के तुम्हारे शहर में आए और तुम्हारा शहर आगे बढ़ा है. इसलिए तुमको हमारा एहसानमंद रहना चाहिए. और नहीं तो क्या, अगर हम नहीं होते तो क्या बैंगलोर का ग्रोथ होता? जीडीपी बढ़ती. एक तो तुम्हें हमारे लिए रिस्पेक्टफुल होना चाहिए. तुम हम ही पे गुस्सा कर रहे हो. ನಾವು ಬಡವರು ಮೇಡಮ್. ಅದೇನೋ GDP ಅಂದ್ರಲ್ಲ, ಅದ್ಯಾವುದು ನಮ್ಗೆ ಅರ್ಥ ಆಗಲ್ಲ. ನಮ್ಮ ದೇಶ ಏನೋ ಬೆಳೀತಾ ಇರೋದು ನಿಮ್ಮಿಂದನೇ ನಿಜ. ಆದರೆ ಅದು ಬೆಳೀತಾ ಇರೋ ಸ್ಪೀಡ್ಗೆ ನಮ್ಮಂಥ ಬಡವರು ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದ್ದೀವಿ. ನಮ್ಮ ಮಕ್ಕಳು ಸ್ಕೂಲ್ ಫೀಸು 20,000 30,000 ಇದ್ದಿದ್ದು ಇವತ್ತು 2 ಲಕ್ಷ 3 ಲಕ್ಷವರೆಗೂ ಬೆಳೆದ್ಬಿಟ್ಟಿದೆ. ಒಂದು ಚಿಕ್ಕದಾಗಿ ನೆಗಡಿ ಕೆಮ್ಮು ಜ್ವರ ಅಂತ ಹಾಸ್ಪಿಟ್ಲಿಗೆ ಹೋದ್ರೆ 50-100 ತಗೋತಿದ್ದೀವಿ ಡಾಕ್ಟ್ರು, ಇವತ್ತು 1,000 5,000ವರೆಗೂ ತಗೋತಾ ಇದ್ದಾರೆ. ಯಾವುದೋ ಒಂದು ಮೂಲೆಯಲ್ಲಿ ಸೈಟು 10 ಲಕ್ಷನೋ 20 ಲಕ್ಷನೋ ಇದ್ದಿದ್ದು ಇವತ್ತು ಕೋಟಿವರೆಗೂ ಬೆಳೆದ್ಬಿಟ್ಟಿದೆ. ಅದು ಯಾವುದು ನಿಮಗೆ ಪ್ರಾಬ್ಲಮ್ ಅಲ್ಲ, ಧಾರಾಳವಾಗಿ ಕೊಟ್ಬಿಡ್ತೀರಾ. ಅದೇ ನಮ್ಮಂತ ಆಟೋ ಡ್ರೈವರ್ಗಳು ಮೀಟ್ರ್ ಮೇಲೆ 20-30 ಜಾಸ್ತಿ ಕೇಳ್ಬಿಟ್ರೆ ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಯಾಕೆ ಹೇಳಿ? ಅದನ್ನ ಕೊಟ್ಬಿಟ್ಟು ನೀವು ಬಡವರಾಗ್ಬಿಡ್ತೀರಲ್ಲ, ಅದನ್ನ ತಗೊಂಡು ನಾವು ದೊಡ್ಡ ಶ್ರೀಮಂತರಾಗ್ಬಿಡ್ತೀವಿ ನೋಡಿ, ಅಲ್ವಾ? ಯಾಕೆ ನಮ್ಮ ಮಕ್ಕಳು ಒಳ್ಳೆ ಸ್ಕೂಲಲ್ಲಿ ಓದಬಾರ್ದಾ? ನಮ್ಮ ಮಕ್ಳಿಗೆ ಜ್ವರ ಬಂದರೆ ಒಳ್ಳೆ ಆಸ್ಪತ್ರೆಗೆ ತೋರಿಸ್ಬಾರ್ದಾ? ನಮ್ಮ ದೇಶ ಏನೋ ಬೆಳೀತು, ಆದರೆ ಅದ್ರ ಜೊತೆ ಬೆಳೆದಿದ್ದು ನಿಮ್ಮಂಥ ಶ್ರೀಮಂತರುಗಳು ಮಾತ್ರ. ನಮ್ಮಂಥ ಬಡವರು ಅವಾಗ ಎಲ್ಲಿದ್ವೋ ಇವಾಗಲೂ ಅಲ್ಲೇ ಉಳಿದ್ಬಿಟ್ಟಿದ್ದೀವಿ. ತಗೊಳ್ಳಿ, ನೀವು ಶ್ರೀಮಂತರಾಗ್ತಾ ಹೋಗಿ, ನಾವು ಬಡವರಾಗೆ ಉಳಿದ್ಬಿಡ್ತೀವಿ. ಅಪ್ಪ ಬಂತು. ಅಪ್ಪ, ಇವತ್ತು ನನ್ನ ಹ್ಯಾಪಿ ಬರ್ಡೇ. ಏನ್ ಗಿಫ್ಟ್ ತಂದಿದ್ಯಾ? ಕ್ಷಮಿಸು ಬಿಡು ಮಗುವೇ, ಅಪ್ಪನ ಮಾಡಿಲ್ಲ ನಿನಗೆ ನಾಯೇನನ. ಸೈಕಲು. ಈ ಜೀವನ ಸಾರ್ಥಕ, ನಿನ್ನಿಂದ ಧನ್ಯೋಸ್ಮಿಕಾ. ಅಪ್ಪ, ನಿನ್ ಗಿಫ್ಟ್ ತುಂಬಾ ಚೆನ್ನಾಗಿದೆ. ಯು ಆರ್ ದ ಬೆಸ್ಟ್ ಡ್ಯಾಡಿ. ಹೃದಯ ಕರಗೋಯಿತು ಕಂದ ನಿನ್ನಿಂದಲೇ, ನೋವು ಮರೆ ಮಾಚಿತು ನಿನ್ನ ನಗುವಿಂದಲೇ.
ನೀವು ಶ್ರೀಮಂತರಾಗಿದ್ದ ಮಾತ್ರಕ್ಕೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಂತೋಷ ಸಿಕ್ಬಿಡುತ್ತೆ ಅಂತ ಏನಿಲ್ಲ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಂತೋಷ ಸಿಗಬೇಕು ಅಂದರೆ ನೀವು ಶ್ರೀಮಂತರಾಗಲೇಬೇಕು ಅಂತ ಏನಿಲ್ಲ. ಮನಿ ಈಕ್ವಲ್ ಫ್ರೆಂಡ್ಸ್ ಆಟೋ ಬಂಡಿ ಸೂಪರ್ ಐತೆ. ಲಾಸ್ಟ್ ಒಂಜಿ 5 ನಿಮಿಷ ಸೂಪರ್ ಆದಿರ್ತದೆ. ಫಸ್ಟ್ಲ ಸೂಪರ್ ಆದಿರ್ತೇನೆ, ಪೂರನೇ ಸೂಪರ್. ಈ ಕಾಮಿಡಿ ಎಮೋಷನಲ್ ಪ್ಯಾಕೇಜ್ ಕಾಮಿಡಿ ವಿಡಿಯೋ ಒಂದು ಎಂಕಿಷ್ಟ ಭಯಂಕರ. ಆಟೋ ಬಂಡಿ ರಿಕ್ಷಾದಕ್ಲಿಗೆ ಒಂಜಿ ಟ್ರಿಬ್ಯೂಟ್ ಮಂತ್ರಂಜನೆ ಆತನ ವಿಡಿಯೋ ನಿಕ್ಲ ತುಲೆ ಆಟೋ ಬಂಡಿ ಮನ್ಪುಣ ವಾ ಚಾನಲ್ ಬತ್ತನೆ ಕಾಫಿ ಡಬ್ಬಿ ಅಂಜನ ಕಾಫಿ ಡಬ್ಬಿ ಚಾನಲ್. ಬಾಯ್ ಬಾಯ್.